ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಟೈಮ್ ಇವಾಗ ಬೆಳಿಗ್ಗೆ 5:15 ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಡೈಲಿ ಲೈಫ್ ಹೇಗಿರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ. ನಮಸ್ತೆ ಸ್ನೇಹಿತರೆ, ಟೈಮ್ ಇವಾಗ ಬೆಳಿಗ್ಗೆ 7 ಗಂಟೆ ಆಗಿದೆ. ಇವಾಗ ನಾನು ಕಾಲೇಜಿಗೆ ಹೋಗಾತೀನಿ. ಇಷ್ಟು ದೌಡ್ ಯಾಕೆ ಹೊಂಟೀನಿ ಅಂದ್ರೆ, ನಮ್ಮ ಕಾಲೇಜ್ ಇರೋದು ನಮ್ಮೂರಿಂದ 30 ಕಿಲೋಮೀಟ್ರ್ ಐತಿ. ಇವಾಗ ನಾನು ಬಸ್ ಸ್ಟ್ಯಾಂಡಿಗೆ ಹೊಂಟೀನಿ. ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗೋಕೆ ಸುಮಾರು 15ರಿಂದ 20 ನಿಮಿಷ ಬೇಕು. ಯಾಕಂದ್ರೆ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಸುಮಾರು 2 ಕಿಲೋಮೀಟ್ರ್ ದೂರ ಐತಿ. ಈ ಊರಿನ ಸ್ಟಾರ್ಟಿಂಗಿಗೆ ನಮ್ಮ ಮನೆ ಇದ್ದರೆ ಈ ಊರಿನ ಎಂಡಿಂಗಿಗೆ ಬಸ್ ಸ್ಟ್ಯಾಂಡ್ ಐತಿ. ನಾ ಟೋಟಲ್ ಆಗಿದ್ದಾಗ ನಮ್ಮ ಊರಿಗೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಕಟ್ಟಿಸ್ಬೇಕಂತೇಳಿ ಗೌರ್ಮೆಂಟ್ನವರು ನಮ್ಮೂರಾಗ ಒಂದು ಜಾಗ ಹುಡುಕಿಟ್ಟಿದ್ರಂತ. ಸದ್ಯಕ್ಕೆ ನಾನು ಸೂರ್ಯನನ್ನು ಸುಮಾರು 23 ಸಲ ಸುತ್ತಿ ಬಂದಿದ್ದೀನಿ. ಆದರೆ ಇಲ್ಲಿವರೆಗೂ ನಮ್ಮೂರಿಗೆ 2ನೇ ಬಸ್ ಸ್ಟ್ಯಾಂಡ್ ಆಗಿಲ್ಲ. ಸದ್ಯಕ್ಕೆ ನಾನು ಇವಾಗ ನಮ್ಮೂರಿನ ಬಸ್ ಸ್ಟ್ಯಾಂಡನ್ನು ರೀಚ್ ಆಗಿದ್ದೀನಿ. ಸುಮಾರು ಅರ್ಧ ಗಂಟೆ ವೇಟ್ ಮಾಡಿದ ಮೇಲೆ ಕಡೆಗೂ ಒಂದು ಬಸ್ ಬಂತು. ಆದರೆ ಭಾಳ ರಶ್ ಇದ್ದಿದ್ದರಿಂದ ಹತ್ತಕ್ಕಾಗಲಿಲ್ಲ. ಹತ್ತಕ್ಕಾಗಲ್ದೇ ಇರೋದಕ್ಕೆ ರಶ್ ಇರೋದು ಒಂದು ಕಾರಣ ಅಲ್ಲ, ನಮ್ಮ ಡ್ರೈವರ್ ಸಾಹೇಬರಿಗೆ ಬಿಜಾಪುರ ಒಳಗಿನ ಅರ್ಜೆಂಟ್ ಕೆಲಸ ಐತೆ ಕಾಣ್ತೈತಿ. ಅದಕ್ಕೆ ಪ್ಯಾಸೆಂಜರ್ಸನ್ನ ಬಿಡಿ, ಆ ಬಸ್ಸಿನ ಕಂಡಕ್ಟರ್ನೂ ಹತ್ತಿಸ್ಕೊಳ್ಳಾರ್ದ ಇಲ್ಲೇ ಬಿಟ್ಟು ಹೋಗ್ಯಾರ. ಆ ಬಸ್ಸಿನ ಕಂಡಕ್ಟರ್ನೂ ಹತ್ತಿಸ್ಕೊಳ್ಳಾರ್ದ ಇಲ್ಲೇ ಬಿಟ್ಟು ಹೋಗ್ಯಾರ. ಆ ಬಸ್ ಹೋಗಿ ಸುಮಾರು 20 ನಿಮಿಷಕ್ಕೆ ಅಂದರೆ 8:00ಗೆ ಮತ್ತೊಂದು ಬಸ್ ಬಂತು. ಜಸ್ಟ್ ಇವಾಗ ತಾನೇ ನಾನು ಗದ್ದನಕೆರೆ ಕ್ರಾಸ್ ಅನ್ನೋ ಊರನ್ನು ರೀಚ್ ಆಗಿದ್ದೀನಿ. ಇವಾಗ ಈ ಬಸ್ಸನ್ನು ಹಿಡ್ಕೊಂಡು ಬಾಗಲಕೋಟೆಗೆ ಹೋಗೋ ಬಸ್ಸನ್ನು ಹತ್ತಬೇಕು. ಟೈಮ್ ಇವಾಗ ಬೆಳಿಗ್ಗೆ 9 ಗಂಟೆ ಆಗೈತಿ. 10 ಗಂಟೆಗೆ ನನ್ನ ಮೊದಲನೇ ಕ್ಲಾಸ್ ಐತಿ. ಬಸ್ ಬಂತು ಇವಾಗ. ಇದೇ ಬಸ್ ಒಳಗೆ ನಾನು ಇವಾಗ ಬಾಗಲಕೋಟೆಗೆ ಹೋಗ್ಬೇಕು. ಇನ್ನೊಂದು ಬಸ್ ಬರ್ತೈತೆ ಅನ್ನೋ ಗ್ಯಾರಂಟಿ ಇಲ್ಲ. ಈ ಬಸ್ಸಿಗೆ ಹೋದ್ರೆ 10 ಗಂಟೆ ಒಳಗೆ ನಾನು ಬಾಗಲಕೋಟೆನಾಗ ಇರ್ತೀನಿ. ರಶ್ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ರೈಲ್ವೆ ಸ್ಟೇಷನಿಗೆ ಟಿಕೆಟ್ ಚೆಕ್ಕರ್ ಹತ್ತಿ ಟಿಕೆಟ್ ಚೆಕ್ ಮಾಡತ್ತಾರ. ಇಬ್ಬರು ಹುಡುಗರು ಬಸ್ ಪಾಸನ್ನು ತಂದಿಲ್ಲ ಮತ್ತು ಟಿಕೆಟನ್ನು ತೊಗೊಂಡಿಲ್ಲ ಅಂತ. ಅದರ ಸಲುವಾಗಿ 500 ರೂಪಾಯಿ ದಂಡ ಕೊಡ್ರಿ ಅಂತೇಳಿ ನಿಂತಾರವ್ರಿಗೆ. ಇವತ್ತು ಜುಲೈ 31, ಸುಮಾರು 80% ಹುಡುಗರದು ಇವತ್ತು ಬಸ್ ಪಾಸ್ ಡೇಟ್ ಮುಗಿದೈತಿ. ಅದನ್ನು ಇನ್ನೂ 2 ತಿಂಗಳು ಎಕ್ಸ್ಟೆಂಡ್ ಮಾಡೋಕ್ಕೆ ಇಲ್ಲಿ ಪಾಳೆ ಹಚ್ಚಾರ. ಇವಾಗ ನಾನು ಕಲಿಯಾಕತ್ತಿರೋ ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದಿದ್ದೀನಿ. ಟೈಮ್ ಇವಾಗ 9:50 ಆಗೈತಿ. ಇವಾಗ ತಾನೇ ನಾನು ನಮ್ಮ ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದಿದ್ದೀನಿ. ಬಸ್ ಸ್ಟ್ಯಾಂಡಿಂದ ನಮ್ಮ ಕಾಲೇಜ್ ಸುಮಾರು 800 ಮೀಟ್ರ್ ದೂರ ಐತಿ. ಅಷ್ಟೊಂದು ದೂರ ಅನಿಸೋದಿಲ್ಲ. ಸ್ನೇಹಿತರೆ, ಇವಾಗ ತಾನೇ ನಮ್ಮ ಥಿಯರಿ ಕ್ಲಾಸಸ್ ಕಂಪ್ಲೀಟ್ ಆದವು. ಸ್ನೇಹಿತರೆ, ಇವತ್ತಿನ ಥಿಯರಿ ಕ್ಲಾಸಸ್ ಕಂಪ್ಲೀಟ್ ಆಯ್ತು. ಇವತ್ತು 3 ಕ್ಲಾಸಸ್ ಇದ್ದು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಕಂಪ್ಲೀಟ್ ಆಯ್ತು. ಹಾಗೆ ಕಂಪ್ಲೀಟ್ ಆದಮೇಲೆ ನಾನು ಮಧ್ಯಾಹ್ನ ಊಟಕ್ಕಂತ ಹೋದೆ. ಊಟ ಮಾಡ್ಕೊಂಡು ಬಂದಿದ್ದೀನಿ ಈಗ. ಸ್ನೇಹಿತರೆ, ಟೈಮ್ ಇವಾಗ 1:45 ಆಗಿದೆ. ಹಾಗೆ 2 ಗಂಟೆಯಿಂದ ಪ್ರಾಕ್ಟಿಕಲ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ನಾನು ಇವಾಗ B.Pharm 7th ಸೆಮ್ಮಲ್ಲಿದ್ದೀನಿ. B.Pharm 8th ಸೆಮ್ಮಲ್ಲಿ 2 ಸಬ್ಜೆಕ್ಟು ಕಂಪಲ್ಸರಿ ಆಗಿರುತ್ತೆ. ಇನ್ನು 2 ಸಬ್ಜೆಕ್ಟು ಎಲೆಕ್ಟಿವ್ ಆಗಿರುತ್ತೆ. ನಾನು ಯಾವುದಾದ್ರು ಸೆಲೆಕ್ಟ್ ಮಾಡ್ಕೋಬೋದು. ಆ 2 ಸೆಲೆಕ್ಟ್ ಮಾಡಿರೋ ಸಬ್ಜೆಕ್ಟಲ್ಲಿ ಯಾವುದಾದ್ರು ಒಂದು ಸಬ್ಜೆಕ್ಟಿಗೆ ಪ್ರಾಜೆಕ್ಟ್ ವರ್ಕನ್ನು ಮಾಡಬೇಕಾಗಿರುತ್ತೆ. ನಾನು ಇನ್ನೂ ಯಾವ ಸಬ್ಜೆಕ್ಟನ್ನು ಚೂಸ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಂಗೆ ಇಲ್ಲಿ ನಮ್ಮ ಕಾಲೇಜ್ನಾಗ ಒಂದಿಷ್ಟು ಲಿಸ್ಟ್ ಕೊಟ್ಟಾರ, ಅದು ಯಾವ್ದು ಸೆಲೆಕ್ಟ್ ಮಾಡ್ಕೋರಿ ಅಂತೇಳಿ. ನಂಗೆ ಭಾಳ ಕನ್ಫ್ಯೂಷನ್ ಆಗೈತಿ. ಸುಮಾರು ಒಂದು 10 ಸಬ್ಜೆಕ್ಟ್ ಕೊಟ್ಟಾರ. ಸೊ ನಾನಿವಾಗ ಕಾಲೇಜಿನವರು ಕೊಟ್ಟಿರೋ ಸಬ್ಜೆಕ್ಟ್ಗಳ ಲೆಕ್ಚರರ್ ಸಲುವಾಗಿ ವೇಟ್ ಮಾಡ್ತಾಯಿದ್ದೀನಿ. ಅವರು ಊಟಕ್ಕೆ ಹೋಗಿದ್ದಾರೆ. ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾರೆ. ಅವರನ್ನು ಭೇಟಿಯಾಗಿ ಸಬ್ಜೆಕ್ಟ್ ಸೆಲೆಕ್ಷನ್ ಬಗ್ಗೆ ಸ್ವಲ್ಪ ಸಜೆಷನ್ ತೊಗೊತೀನಿ. ಅದಾದಮೇಲೆ ನನಗೆ ಗೊತ್ತಿರೋ ಕೆಲವು ಸೀನಿಯರ್ಸ್ ಇದ್ದಾರೆ ಇಲ್ಲಿ. ಅವರನ್ನು ಭೇಟಿಯಾಗಿ ಸಜೆಷನ್ ತೊಗೊಂಡು ನನಗೆ ಯಾವುದು ಸೂಟೇಬಲ್ ಅನಿಸುತ್ತೋ ಆ ಸಬ್ಜೆಕ್ಟನ್ನು ನಾನು ಚಾಯ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಲೆಕ್ಚರರ್ಸನ್ನ ಭೇಟಿಯಾಗಿ ಹೋಗ್ತಾಯಿದ್ದೀನಿ. ಫಸ್ಟಿಗೆ ಲೆಕ್ಚರರ್ಸ್ನ ಭೇಟಿಯಾಗಿ ಅವ್ರ ಹತ್ರ ಸಜೆಷನ್ ತೊಗೊತೀನಿ. ಅದಾದಮೇಲೆ ಸೀನಿಯರ್ಸನ್ನ ಭೇಟಿಯಾಗಿ ಅವ್ರ ಹತ್ರನೂ ಈ ಸಬ್ಜೆಕ್ಟ್ಗಳ ಬಗ್ಗೆ ಹಾಗೆ ಪ್ರಾಜೆಕ್ಟ್ ವರ್ಕ್ ಬಗ್ಗೆ ಸಜೆಷನ್ ತೊಗೊಂಡು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸ್ನೇಹಿತರೆ, ಮಧ್ಯಾಹ್ನ ಲೆಕ್ಚರರ್ಸ್ ಮೀಟಿಂಗ್ ಇದ್ದಿದ್ದರಿಂದ ಅವರನ್ನು ಭೇಟಿ ಮಾಡೋಕ್ಕಾಗಲಿಲ್ಲ. ಓನ್ಲಿ ಸೀನಿಯರ್ಸನ್ನು ಮಾತ್ರ ಭೇಟಿಯಾಗಿ ಬಂದಿದ್ದೀನಿ. ಈಗ
ಅವರು ಹೇಳಿದ್ದು ಕೇಳಿಂದ ನನಗೆ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಗತ್ತೈತಿ. ಅದಕ್ಕೆ ಈ ಸಬ್ಜೆಕ್ಟ್ ಚಾಯ್ಸ್ ಎಲ್ಲ ನಾಳೆ ಮಾಡೋಣ ಅಂತೇಳಿ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ನಾನು. ಯಾಕಂದ್ರೆ ನನ್ನ ಪಾಸಿನ ಲಾಸ್ಟ್ ಡೇಟು ಇವತ್ತೈತಿ. ಆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ಬೇಕು. ಇಲ್ಲೇ ಸುಮಾರು 2 ತಿಂಗಳು ಎಕ್ಸ್ಟೆಂಡ್ ಮಾಡಿ ಕೊಡ್ತಾರಲ್ಲ ಲಾಸ್ಟ್ ಡೇಟನ್ನು. ಅಂದರೆ ಇವಾಗ ಜುಲೈ 31 ಐತಿ. ನೆಕ್ಸ್ಟ್ ಆಗಸ್ಟ್ 1ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನ ತನಕ ಎಕ್ಸ್ಟೆಂಡ್ ಮಾಡಿ ಕೊಡ್ತಾರೆ. 2000 years later. ಸ್ನೇಹಿತರೆ, ಟೈಮ್ ಇವಾಗ ರಾತ್ರಿ 7:30 ಆಗೈತಿ. ಸುಮಾರು 3.5 ತಾಸು ಅಲ್ಲಿ ವೆಯ್ಟ್ ಮಾಡಿ ಬಸ್ ಪಾಸನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಲೆಕ್ಚರರ್ಸ್ ಆಗಿ ಸೀನಿಯರ್ಸ್ನ ಭೇಟಿ ಮಾಡಿ ಸಬ್ಜೆಕ್ಟ್ ಚಾಯ್ಸ್ ಮಾಡಿ ಹೋಗ್ಬೇಕಂತ ಅಂದ್ಕೊಂಡಿದ್ನಿ. ಬಟ್ ಇವತ್ತು ಆ ಕೆಲಸ ಆಗಲಿಲ್ಲ. ನಾಳೆ ಕಾಲೇಜಿಗೆ ಬಂದು ಲೆಕ್ಚರರ್ಸ್ನ ಭೇಟಿ ಆಗ್ತೀನಿ. ಭೇಟಿಯಾಗಿ ಅವ್ರು ಕೊಡೋ ಸಜೆಷನ್ ಮೇಲೆ ನನಗೆ ಯಾವ ಸೂಟೇಬಲ್ ಅನಿಸುತ್ತೋ ಆ ಸಬ್ಜೆಕ್ಟನ್ನು ಚಾಯ್ಸ್ ಮಾಡಿ ಆ 2 ಸಬ್ಜೆಕ್ಟಲ್ಲಿ ಯಾವ್ದಾರ ಒಂದು ಸಬ್ಜೆಕ್ಟಲ್ಲಿ ಪ್ರಾಜೆಕ್ಟನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಮನೆಗೆ ಹೋಗಿ SSC MTSನ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೇಕು. ಅದನ್ನು ನಾನು ನೆನಪಾರಿದ್ದೆ. ಯಾಕಂದ್ರೆ ಈ ಕಡೆ ಕಾಲೇಜು ಆ ಕಡೆ ಎಕ್ಸಾಮ್ ಪ್ರಿಪ್ರೇಷನ್ ನಡ್ಬರ್ಕ SSC MTSನ ಅಪ್ಲಿಕೇಶನ್ ಹಾಕ್ಬೇಕನ್ನೋದು ನೆನಪಾರಿದ್ನಿ. ಇವತ್ತು ಅದರ ಜುಲೈ 31 ರಾತ್ರಿ 11 ಗಂಟೆಗೆ ಲಾಸ್ಟ್ ಡೇಟ್ ಅಂತ ಅಪ್ಲಿಕೇಶನ್ ಹಾಕೋದು. ಇವಾಗ ಅಪ್ಲಿಕೇಶನ್ ಹಾಕ್ತೀನಿ. ನಾಳೆ ಅಂದರೆ ಆಗಸ್ಟ್ 1ನೇ ತಾರೀಕಿಗೆ ಲಾಸ್ಟ್ ಡೇಟ್ ಅಂತ ಅಪ್ಲಿಕೇಶನ್ನಿಗೆ ಪೇಮೆಂಟ್ ಮಾಡೋದು. ಸೊ ಇವಾಗ ನಾನು ಅದರ ಪ್ರಿಪರೇಷನ್ ಮಾಡ್ಕೋಬೇಕು. ಜುಲೈ 31 ರಾತ್ರಿ 11 ಗಂಟೆಗೆ ಲಾಸ್ಟ್ ಡೇಟ್ ಇರೋದು ಎಕ್ಸಾಮ್ ಅಪ್ಲಿಕೇಶನ್ ಹಾಕಕ್ಕೆ. ಹಾಗೆ ಆಗಸ್ಟ್ 1ನೇ ತಾರೀಕು ಲಾಸ್ಟ್ ಡೇಟ್ ಇರೋದು ಎಕ್ಸಾಮ್ ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡೋದು. ಸೊ ನಾನು ಇವತ್ತು ರಾತ್ರಿ ಅದರ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ತೀನಿ. ನಾಳೆ ಅದರ ಪೇಮೆಂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು 7:00ಗೆ ಬಸ್ ಹತ್ತಿ ಕುಂತೀನಿ ಇದನ್ನು. ಬಟ್ ನಮ್ಮ ಡ್ರೈವರ್ 8 ಗಂಟೆಗೆ ಬಿಡ್ತಾನಂತ ಬಸ್. ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನಮ್ಮ ಊರಿಗೆ ಡೈರೆಕ್ಟಾಗಿ ಹೋಗೋ ಲಾಸ್ಟ್ ಬಸ್ ಇದೆ. ಎಷ್ಟೊತ್ತಾದರೂ ಇದೇ ಬಸ್ಸಿಗೆ ಹೋಗ್ಬೇಕು. ಹೇಳಿದ ಟೈಮಿಗೆ ಕರೆಕ್ಟಾಗಿ ನಮ್ಮ ಡ್ರೈವರ್ ಸರ್ ಬಸ್ ಬಿಟ್ಟರೆ ಇವಾಗ 8 ಗಂಟೆ ಆಗೈತೆ. ಇಲ್ಲಿಂದ ನಮ್ಮ ಊರಿಗೆ ಹೋಗೋಕೆ ಸುಮಾರು 1 ಗಂಟೆ ಬೇಕು. ಅಂದ್ರೆ ರಾತ್ರಿ 9 ಗಂಟೆಗೆ ಮುಗ್ತೀನಿ ನಮ್ಮೂರು. ಸ್ನೇಹಿತರೆ, ಇವಾಗ ತಾನೇ ನಾನು ಊರಿಗೆ ರೀಚ್ ಆದ್ನಿ. ನನ್ನ ಫ್ರೆಂಡ್ ಬಾಗಲಕೋಟೆನಾಗ ಒಂದು ಪಾರ್ಸಲ್ ಕೊಟ್ಟಾನ. ಅದನ್ನು ಅವಂಗೆ ಪರಿಚಯ ಇರೋರು ಬರ್ತಾರಂತೆ ಬಸ್ ಸ್ಟ್ಯಾಂಡಿಗೆ. ಅವರಿಗೆ ಕೊಟ್ಟು ನಮ್ಮ ಮನೆಗೆ ಹೋಗ್ಬೇಕು. ಸ್ನೇಹಿತರೆ, ಇವಾಗ ತಾನೇ ನಾನು ಊರಿಗೆ ರೀಚ್ ಆದ್ನಿ. ಟೈಮ್ ಇವಾಗ ರಾತ್ರಿ 9:15 ಆಗೈತಿ. ಸ್ನೇಹಿತರೆ, ಬರುವಾಗ ಒಂದು ಆಕ್ಸಿಡೆಂಟ್ ನೋಡ್ಕೊಂಡು ಬಂದೆ. ಇಲ್ಲೇ ನಮ್ಮ ಊರಿಂದ ಒಂದು 3 ಕಿಲೋಮೀಟ್ರ್ ದೂರ ಆಗೈತಿ. ಬೈಕ್ ಮತ್ತು ಟ್ರಕ್ಕಿನ ನಡುವೆ ಆಕ್ಸಿಡೆಂಟ್ ಆಗೈತಿ. ಆ ಆಕ್ಸಿಡೆಂಟ್ ನೋಡಿದ್ರೆ ಪಾಪ ಬೈಕ್ನವಂಗೆ ಭಾಳ ಪೆಟ್ಟಾಗೈತೆ ಕಾಣ್ತೈತಿ. ಯಾಕಂದ್ರೆ ಆಕ್ಸಿಡೆಂಟ್ ಆದ ಫೋರ್ಸಿಗೆ ಬೈಕ್ ಒಂದು ಕಡೆ ಬಿದ್ದೈತಿ. ಪಾಪ ಡ್ರೈವರ್ ಒಂದು ಕಡೆ ಬಿದ್ದಾನ. ಡ್ರೈವರ್ ಅಂದ್ರೆ ಬೈಕ್ ರೈಡರ್ ಒಂದು ಕಡೆ ಬಿದ್ದಾನ. ಡ್ರೈವರ್ ಟ್ರಕ್ಕಿಂದ ಸುಮಾರು 10 ಮೀಟ್ರ್ ದೂರ ಹೋಗಿ ಬಿದ್ದಾನ ಪಾಪ ಆಕ್ಸಿಡೆಂಟ್ ಆದಕ್ಕೆ. ಈ ಪ್ರೆಸೆಂಟ್ ಮೂಮೆಂಟ್ನಾಗ ನಾ ದೇವ್ರ ಹತ್ರ ಬಿಡ್ಕೊಳ್ಳೋದು ಪಾಪ ಡ್ರೈವರಿಗೆ
ಆ ಡ್ರೈವರಿನ ಜೀವಕ್ಕೆ ಮಾತ್ರ ಯಾವ ಹಾನಿ ಆಗಿರಬಾರ್ದು. ಯಾಕಂದ್ರೆ ಡ್ರೈವರ್ ಬೈ ಪ್ರೊಫೆಷನ್ ಅವರು ಡ್ರೈವರ್ ಆಗಿರ್ತಾರೆ. ಬಟ್ ಅವರು ಮತ್ತೊಬ್ಬರಿಗೆ ಯಾರಿಗೋ ಮಗ ಆಗಿರ್ತಾರೆ, ಇನ್ನೊಬ್ಬರಿಗೆ ಅಣ್ಣ ಆಗಿರ್ತಾರೆ, ಮತ್ತೊಬ್ಬರಿಗೆ ಅಪ್ಪ ಆಗಿರ್ತಾರೆ. ಇನ್ನೂ ಮತ್ತೇನು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಮೊಬೈಲ್ ಚಾರ್ಜ್ ಇಲ್ಲ, ಬರೀ 2% ಐತಿ. ನನ್ನ ಮೊಬೈಲ್ನಾಗೂ ಚಾರ್ಜ್ ಇಲ್ಲ, ನಮ್ಮ ಓಣಿ ಕರೆಂಟಿಗೂ ಚಾರ್ಜ್ ಇಲ್ಲ. ಇದೆಲ್ಲ ಅನ್ಸುತ್ತೆ ಒಮ್ಮೊಮ್ಮೆ ಪ್ರೀವಿಯಸ್ ಎಫೆಕ್ಟ್ ಅಂತೇಳಿ. ಯಾಕಂದ್ರೆ ನಮ್ಮ ಓಣಿಯಿಂದ ಹಿಡಿದು ಸುಮಾರು 300 ಮೀಟ್ರ್ ದೂರ ಅದೀನಿ ಈಗ. ಬಟ್ ಇಲ್ಲಿ ಕರೆಂಟ್ ಇಲ್ಲ. ನೋಡಿದ್ರೆ ನಮ್ಮ ಓಣಿ ಮೇನ್ ರೋಡಿಗೆ ಸನೇನ ಐತಿ. ಬಟ್ ಒಂದು ಲೈಟ್ ಕಾಣೋಲ್ಲ. ನಿಮಗಿಲ್ಲೇ ಬೆಳಕು ಕಾಂತಿ ಅನಿಸುತ್ತೆ. ಬೆಳಕು ಬರತ್ತಿರೋದು ನಮ್ಮ ಓಣಿ ವಾರ್ಡ್ ಮೆಂಬರ್ ಆಗಿರೋ ವ್ಯಕ್ತಿ ಮನೆ ಮುಂದೆ ಇರೋ ಲೈಟ್ ಬೆಳಕು ಬರತೈತಿ. ಇನ್ನು ಮುಂದೆ ನೋಡಿದ್ರೆ ಕತ್ತಲೆ ಸಾಮ್ರಾಜ್ಯ. ಸದ್ಯಕ್ಕೆ ಮನೆಗೆ ಹೋಗಿ ಮೊಬೈಲ್ ಚಾರ್ಜಿಗೆ ಹಾಕಿ SSC MTSನ ಅಪ್ಲಿಕೇಶನ್ ಹಾಕ್ಬೇಕು. ಇನ್ನು 1.5 ತಾಸು ಟೈಮ್ ಐತಿ. ಇವಾಗ ಟೈಮು 9:40 ಆಗೈತಿ. ಇನ್ನೊಂದು ತಾಸ್ನಾಗ ನಾನು ಅಪ್ಲಿಕೇಶನ್ ಹಾಕ್ಬೇಕು. ಜಸ್ಟ್ ಇವಾಗ ತಾನೇ ನಾನು ಮನೆ ರೀಚ್ ಆದ್ನಿ. ಟೈಮ್ ನೋಡ್ತಾ ಇದ್ರೆ ನೀವು 9:47 ಆಗೈತಿ. ಈಗ ಮೊಬೈಲ್ನಾಗೂ ಚಾರ್ಜ್ ಇಲ್ಲ. ಇದನ್ನು ಚಾರ್ಜಿಗೆ ಹಾಕಿ ಸ್ವಲ್ಪ ಚಾರ್ಜ್ ಆಗೋದ್ರೊಳಗೆ ನಾನು ಊಟ ಮಾಡಿಕೊಂಡು SSC MTSನ ಅಪ್ಲಿಕೇಶನ್ ಹಾಕ್ಬೇಕು. ಸ್ನೇಹಿತರೆ, ಟೈಮ್ ಇವಾಗ ರಾತ್ರಿ 10:30 ಆಗೈತಿ. ನಾನು ಮನೆಗೆ ಬಂದಾಗ ಟೈಮ್ 9:40 ಆಗಿತ್ತು. ಮೊದಲು ಫ್ರೆಶ್ ಆಗಿ ಅದಾದಮೇಲೆ ಜಸ್ಟ್ ಇವಾಗ ತಾನೇ ನಾನು ಅಪ್ಲಿಕೇಶನ್ ಹಾಕ್ಬೇಕಂತೇಳಿ SSC ವೆಬ್ಸೈಟನ್ನು ಓಪನ್ ಮಾಡಿ ನೋಡಿದೆ. ಆ ವೆಬ್ಸೈಟನ್ನು ಓಪನ್ ಮಾಡಿದ ತಕ್ಷಣ ನನಗೆ 2 ಗುಡ್ ನ್ಯೂಸ್ ಸಿಕ್ತಿ. ಅವೇನಂದ್ರೆ ಫಸ್ಟ್ ಒನ್, SSC MTSನ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ 3 ದಿನ. ಅಂದ್ರೆ ಜುಲೈ 31 ಇದ್ದಿದ್ದು ಆಗಸ್ಟ್ 3ನೇ ತಾರೀಕಿಂತನೇ ಎಕ್ಸ್ಟೆಂಡ್ ಮಾಡಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ. ಹಾಗೆ ಸೆಕೆಂಡ್ ಗುಡ್ ನ್ಯೂಸ್ ಏನಂದ್ರೆ SSC MTSಗೆ ಮೊದಲು 4,000 ಚಿಲ್ಲರೆ ವೇಕೆನ್ಸಿನ ಕರೆದಿದ್ರು. ಅದನ್ನ ಇವಾಗ 1,300 ಹೆಚ್ಚು ಮಾಡಿ ಸುಮಾರು 6,000 ಚಿಲ್ಲರೆ ವೇಕೆನ್ಸಿನ ಇನ್ಕ್ರೀಸ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಮೊದಲು 4,887 ವೇಕೆನ್ಸಿ ಇತ್ತು. ಅದನ್ನು ಈಗ ಇನ್ಕ್ರೀಸ್ ಮಾಡಿ 6,144 ವೇಕೆನ್ಸಿನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಸ್ನೇಹಿತರೆ ನನ್ನ ಒಂದು ದಿನದ ವ್ಲಾಗ್. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ನಡೆಯುವಂಥ ಕೆಲವು ಘಟನೆಗಳನ್ನು ಈ ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದೇ ನನ್ನ ಡೈಲಿ ರೂಟೀನ್. ಇದರಲ್ಲಿ ಸುಮಾರು 60-70% ಘಟನೆಗಳು ನನ್ನ ಡೈಲಿ ರೂಟೀನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ 5:30ಗೆ ಏಳೋದು, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕಾಲೇಜಿಗೆ ಹೋಗೋದು, ಹಾಗೆ ಕಾಲೇಜಿಂದ ಮನೆಗೆ ಬರೋದು. ಮನೆಗೆ ಬಂದಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಕೆಲವು, ಅವುಗಳ ಪ್ರಿಪ್ರೇಷನ್ ಮಾಡೋದು. ಇದಿಷ್ಟು ನನ್ನ ಡೈಲಿ ರೂಟೀನ್ ಆಗಿರುತ್ತೆ. ಬಟ್ ಕೆಲವೊಂದು ಘಟನೆಗಳು ಮರುಕಳಿಸೋದಿಲ್ಲ. ಫಾರ್ ಎಕ್ಸಾಂಪಲ್ಲು, ನಾನು ಇವತ್ತು ಸುಮಾರು 3.5 ಗಂಟೆ ಕ್ಯೂ ಅಲ್ಲಿ ನಿಂತಿದ್ದೆ. ಯಾಕಂದರೆ ಬಸ್ ಪಾಸ್ ಡೇಟ್ ಇವತ್ತೇ ಲಾಸ್ಟ್ ಇತ್ತು, ಜುಲೈ 31. ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು. ಹಾಗೆ ಬರುವಾಗ ಒಂದು ಆ್ಯಕ್ಸಿಡೆಂಟ್ ನೋಡಿದೆ ಪಾಪ. ಇವೆಲ್ಲ ಘಟನೆಗಳು ಯಾವತ್ತೋ ಒಮ್ಮೆ ನಡೆಯುತ್ತೆ. ಸೊ ನನ್ನ ಮುಖ ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ. ಯಾಕಂದರೆ ಮನೆಗೆ ಮಾತ್ರ ಕರೆಂಟ್ ಇರುತ್ತೆ. ಬೀದಿ ಲೈಟ್ಗಳು ಎಲ್ಲ ಇದಾವೋ ಇಲ್ಲವೋ ಗೊತ್ತಿಲ್ಲ. ಯಾಕಂದರೆ ನಾನು ಇಲ್ಲಿ ಡೈಲಿ ಅಡ್ಡಾಡ್ತೀನಿ. ಅವು ಹತ್ತಿದ್ದು ನೋಡಿಲ್ಲ, ಅದಾವೋ ಅಂತಲೂ ಗೊತ್ತಿಲ್ಲ ಇಲ್ಲಿ. ಅದನ್ನು ಬಿಡ್ರಿ, ಅದ್ರ ಬಗ್ಗೆ ಮಾತಾಡೋದು ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್. ಅದು ಆಗೋದಿಲ್ಲ, ಹೋಗೋದಿಲ್ಲ. ನಾವು ಮಾಡೋ ಕೆಲಸನೇ ಚೆಂದಂಗೆ ಮಾಡ್ಕೊಂಡು ಹೋದ್ರೆ ಸಾಕಷ್ಟೆ. ಇವಾಗ ಆಲ್ರೆಡಿ ಭಾಳ ಲೇಟ್ ಆಗೈತಿ. ವಿಡಿಯೋನೂ ಭಾಳ ಲೆಂತಿ ಆಗತ್ತೆ ಕಾಣ್ತೈತಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತೇನೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನಮ್ಮ ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ 5:30ಇಂದ.